ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಬಿಲ್ಲವ ಮಹಿಳಾ ಸಮಿತಿ ಹಾಗೂ ಯುವ ವಾಹಿನಿ ಬಂಟ್ವಾಳ ಘಟಕದ ಸಹಕಾರದೊಂದಿಗೆ ಬಂಟ್ವಾಳ ಭಂಡಾರಿಬೆಟ್ಟು ಎಸ್ವಿಎಸ್ ಶಾಲಾ ಮೈದಾನದಲ್ಲಿ 2026ನೇ ಸಾಲಿನ ಕೋಟಿ ಚೆನ್ನಯ್ಯ ಕ್ರೀಡೋತ್ಸವ ಜನವರಿ 25ರಂದು ಆದಿತ್ಯವಾರ ನಡೆಯಲಿದೆ ಎಂದು ಕೋಟಿ ಚೆನ್ನಯ್ಯ ಕ್ರೀಡೋತ್ಸವ ಸಮಿತಿ ಸಂಚಾಲಕ ಬೇಬಿ ಕುಂದರ್ ತಿಳಿಸಿದ್ದಾರೆ. ಇನ್ನವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಬೆಳಗ್ಗೆ ಗಂಟೆ 9:30ರಿಂದ ಸಂಜೆ ಗಂಟೆ 6ರವರೆಗೆ ಬಂಟ್ವಾಳ ತಾಲೂಕಿನ ವಿವಿಧ ಬಿಲ್ಲವ ಸಂಘಗಳ ನಡುವೆ ತೀವ್ರ ಪೈಪೋಟಿಯ ಸ್ಪರ್ಧೆಗಳು ನಡೆಯಲಿದೆ. ಪುರುಷರ ವಿಭಾಗದಲ್ಲಿ ಕಬಡ್ಡಿ, ಹಗ್ಗ ಜಗ್ಗಾಟ, ವಾಲಿಬಾಲ್, ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲ್, ಹಗ್ಗ ಜಗ್ಗಾಟ, ಗುಂಪು ಸ್ಪರ್ಧೆಗಳು ಮತ್ತು ವಿವಿಧ ವಿಭಾಗದಲ್ಲಿ 50 ಮೀಟರ್, 100 ಮೀಟರ್, 200 ಮೀಟರ್ ರಿಲೇ, ಗುಂಡೆಸೆತ, ಉದ್ದ ಜಿಗಿತ, ನಡಿಗೆ ಹಾಗೂ ಲಕ್ಕಿ ಗೇಮ್ ಸ್ಪರ್ಧೆಗಳು ನಡೆಯಲಿದೆ. ಇನ್ನು ಈ ಸಂದರ್ಭದಲ್ಲಿ ಬಂಟ್ವಾಳ ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷ ಭುವನೇಶ್ ಪಚ್ಚಿನಡ್ಕ, ಕಾರ್ಯದರ್ಶಿ ದಿನೇಶ್ ಸುವರ್ಣರಾಯ್, ಕೋಶಾಧಿಕಾರಿ ಸುಂದರ ಪೂಜಾರಿ ಬೋಳಂಗಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ಅನೇಕ ಕಾರ್ಯಕ್ರಮ ಮಾಡಿಕೊಂಡು ಬಂದಿದೆ. ನಮ್ಮ ಅಧ್ಯಕ್ಷರಾದಂಥ ಭುವನೇಶ್ ಪಚ್ಚಿನಡ್ಕರ ನೇತೃತ್ವದಲ್ಲಿ ಕಳೆದ ತಿಂಗಳಿಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಮೊನ್ನೆ ಏಕತಾ ಭಜನೆ, ಆಮೇಲೆ ಗುರುವಂದನಾ ಕಾರ್ಯಕ್ರಮ, ವಿದ್ಯಾರ್ಥಿ ವೇತನ ಕಾರ್ಯಕ್ರಮ, ಇನ್ನು ಮುಂದಕ್ಕೆ ಕೂಡ ಬೇರೆ ಬೇರೆ ಅವರ ಯೋಜನೆಗಳಿವೆ. ಅದನ್ನು ಮುಂದಿನ ದಿನ ನಾವು ತಿಳಿಸಲಿಕ್ಕೆ ಸಂತೋಷ ಪಡ್ತಿದ್ದೇವೆ. ಆದ್ಮೇಲೆ ಬಹಳ ವಿಶೇಷವಾಗಿ ಕಳೆದ ಕೋಟಿ ಚೆನ್ನಯ್ಯ ಕ್ರೀಡೋತ್ಸವದಲ್ಲಿ 10,000ಕ್ಕಿಂತ ಹೆಚ್ಚು ಬಂಟ್ವಾಳ ತಾಲೂಕಿನ ಬಿಲ್ಲವ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂಟ್ವಾಳ ತಾಲೂಕಿನ ಒಂದು ಬಿಲ್ಲವರ ಶಕ್ತಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ, ನಮ್ಮ ಒಂದು ಒಗ್ಗಟ್ಟನ್ನು ತೋರಿಸಿದಂಥ ಆ ಒಂದು ಕ್ರೀಡಾಕೂಟದ ಮುಖಾಂತರ ಈ ಸಲ 2ನೇ ವರ್ಷದ ಕ್ರೀಡಾಕೂಟ ಇದೇ ಬರುವ ತಾರೀಕು ಜನವರಿ ನಾಳದ್ದು ಭಾನುವಾರ 25ನೇ ತಾರೀಕನ್ನು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮ ಕಳೆದ ವರ್ಷ ಯಾವೆಲ್ಲ ಕ್ರೀಡಾಕೂಟ ಆಗಿದೆ ಅದೇ ರೀತಿ ಕ್ರೀಡಾಕೂಟ ನಡೀತಾ ಇದೆ. ವಿಶೇಷವಾಗಿ ನಮ್ಮ ದೇಶದ ಮಣ್ಣಿನ ಆಟ ಕಬಡ್ಡಿ ಆಟ. ಆ ಕಬಡ್ಡಿ ಆಟ ಕಳೆದ ಸಲ ನಾವು ಮಣ್ಣಿನಲ್ಲಿ ಆಡಿಸಿದ್ದೆವು. ಆದರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಅಪೇಕ್ಷೆ ಮೇರೆಗೆ ನಾವು ಕೂಡ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮ್ಯಾಟಲ್ಲಿ ಕಬಡ್ಡಿ ಆಗ್ತದೆ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಕೂಡ 10ರಿಂದ 15 ಜನ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರಿದ್ದಾರೆ. ಆದ್ದರಿಂದ ಅವರು ಕೂಡ ಮ್ಯಾಟಲ್ಲಿ ಆಡುವಂಥ ಆಟ. ಆದ್ದರಿಂದ ನಮ್ಮ ಸಮುದಾಯದವರು ಕೂಡ ಮ್ಯಾಟಲ್ಲೇ ಆಡಿ ತಮ್ಮ ಪ್ರತಿಭೆಯನ್ನು ತೋರಿಸ್ಬೇಕಂತೇಳಿ ಈ ಸಲ ನಾವು ಮ್ಯಾಟ್ ಕಬಡ್ಡಿಯನ್ನು ಥ್ರೋ ಮಾದರಿಯಲ್ಲಿ ಆಡಿಸ್ತೇವೆ.